ಚಿತ್ತು ನಮ್ದು, ಡಬ್ಬು ನಮ್ದು, ಎರಡು ನಮ್ದಪ್ಪ ಅನ್ನುವಂಥ ನೀತಿ ಯಾಕಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರಾಜಕೀಯವಾಗಿ ಎರಡು ಬೆಳೆಸ್ಕೊಳ್ಳಿಕ್ಕೆ ಜನಸಾಮಾನ್ಯರು ಊಟ ಬೇಕು ನಿಮ್ಗೆ. ವೀರೇಂದ್ರ ಹೆಗ್ಡೆ ಭಕ್ತರ ಊಟ ಬೇಕಾಗಿದೆ ನಿಮ್ಗೆ. ಅದಕ್ಕೆ ಎರಡು ಕಡೆ ಹೊಡಿತಾ ಇದ್ದಲ್ಲ, ಮೃದಂಗಮ್ ಬಿ ಜೆ ಪಿ ಅದ್ರಲ್ಲಿ ಮೃದಂಗಮ್ ಆಗಿದ್ದಾರೆ ಇವತ್ತಂತ. ಅದಕ್ಕಾಗಿ ಇವತ್ತು ನಿರ್ಧಾರಗಳನ್ನು ಬಿ ಜೆ ಪಿಗರು ಒಂದು ಸ್ವಲ್ಪ ಹೊತ್ತು ನಿಂತು ವಿಚಾರ ಮಾಡಬೇಕಾಗ್ತದೆ. ಅದೇ ಕಾಲಕ್ಕೆ ಇನ್ನೊಂದನ್ನು ಆರೋಪ ಮಾಡ್ತಾ ಇದ್ದಾರೆ ವಿಶೇಷವಾಗಿ. ಏನಪ್ಪ ಅಂದ್ರೆ ಧರ್ಮಸ್ಥಳಕ್ಕೆ ವಿದೇಶಿ ದುಡ್ಡು ಬರ್ತಾ ಇದೆ ಆರೋಪದ, ದೊಡ್ಡ ಆರೋಪದ, ಸಣ್ಣದಲ್ಲ. ಇ ಡಿಯಲ್ಲಿ ಎಂಟ್ರಿ ಆಗಿದೆ ಸಲುವಾಗಿ ಅಂತೂ ಸುದ್ದಿಗಳು ಬರ್ತಾ ಇದ್ದಾವೆ. ಬರಲಿ ಮತ್ತು ಇ ಡಿನೂ ಅದ್ರದ್ದು ಕೆಲಸ ಶುರು ಆಗೇ ಬಿಡಲಿ. ಸಿ ಬಿ ಐಗೆ ಅಂತ ಸ್ಟೇಟ್ ಗೌರ್ಮೆಂಟ್ ಹೋಗ್ಬೇಕು, ಅದು ಒಪ್ಪೋ ಸಾಧ್ಯ ಇಲ್ಲ. ಇನ್ನು ಸಣ್ಣದಾಯ್ತು ಅಂತ ಅಟ್ಯಾಕ್ ಮಾಡಿಸೋದು ಯಾರಿಂದಪ್ಪ? ಇ ಡಿಯಿಂದ. ಮನಿ ಲಾಂಡ್ರಿಂಗ್ ಆಗ್ಯದ, ಇವರೆಲ್ಲ ಯೂಟ್ಯೂಬರ್ಗಳಿಗೆ ಇನ್ನುಳಿದವರಿಗೆ ದುಡ್ಡು ಹೊರಗಿಂದ ಬರ್ತಾ ಇದೆ. ಅದಕ್ಕೆ ಅದು ಎನ್ಕ್ವೈರಿ ಆಗಲಿ, ಅವ್ರ ಮೇಲೆ ಕ್ರಮ ಆಗಲಿ ಅನ್ನುವಂಥ ದಿಶೆಯಲ್ಲಿ ಹೊರಟಿದ್ದೀರಿ. ಇದು ಮತ್ತಷ್ಟು ಇನ್ನಷ್ಟು ದಿಶಾಬಲ್ ಮಾಡೋದು ವಿನಃ ಸತ್ಯವ್ರು ಹೇಳಿಸೋಂಥದ್ದಲ್ಲ. ಇಲ್ಲ ಆದರೂ ಅದು ಬರಲಿ, ಆಗಲಿ, ಎನ್ಕ್ವೈರಿ ಆಗಲಿ ಎಲ್ಲರದು. ಮತ್ತವ್ರ ಮೂಲ ಯಾವುದು, ತಿಮ್ಮನೂರಿ ಅವ್ರ ಮೂಲ ಯಾವುದು, ಇನ್ನೊಂದು ಸನ್ಸಲ್ಟಿ ಈ ಕುಡ್ಲ ರಾಂಪೇಜ್ ಅವರಾಗಿರ್ಬೋದು, ಮತ್ತವರಾಗಿರ್ಬೋದು, ಅವರು ದುಡ್ಡಿನ ಮೂಲ ಏನು ಒಮ್ಮೆ ಚೆಕ್ ಮಾಡಿಬಿಡ್ರಿ, ಅದು ಮ್ಯಾಲೆ ಹೋಗಿಬಿಡಲಿ. ಆದ್ರೆ ಈ 6 ಜನರಿಗೂ ಯಾವುದೇ ವಿದೇಶಿ ಫಂಡ್ ಬರ್ತದಂತೇಳಿ ಇಲ್ಲಿವರೆಗೆ ಅದ ಕೇವಲ ಆರೋಪ ಉಳಿದಿತ್ತು. ಈ ಒಂದು ನೆಲೆಯಲ್ಲಿ ಆರೋಪ ಸಿದ್ಧ ಆಗೋದಕ್ಕೆ ಆಗಲಿ ಎನ್ಕ್ವೈರಿ, ಅದು ಎನ್ ಐ ಎಗೆ ಮುಗಿಲಿ, ಎಸ್ ಐ ಟಿ ಬಟ್ ಅದನ್ನು ನೇಮಿಸ್ರಿ, ಏನು ಬೇಡ ಅಂತ ಹೇಳಿಲ್ಲ. ಪರಮೇಶ್ವರನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದು ಆಗಲಿ ನೀವು ಮಾಡ್ಕೊಳ್ರಿ. ಆದರೆ ಎಸ್ ಐ ಟಿ ಮಾತ್ರ ಇದು ನಿಲ್ಲೋದಿಲ್ಲ, ಸತ್ಯವನ್ನು